ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗ ಒಂದು ಮೋತಕ್ಪಲ್ಲಿ ಅಂತ ಬರ್ತದೆ. ಆ ಮೋತಕ್ಪಲ್ಲಿದಾಗ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅದ ಶ್ರೀ ಬಲಭೀಮ ದೇವಸ್ಥಾನ ಅಂತ. ಇಡೀ ತಾಲೂಕದಲ್ಲಿರುವವರು, ಜಿಲ್ಲೆಯಲ್ಲಿರುವವರು ಎಲ್ಲರೂ ಪ್ರತಿ ಸರಿ ಇಲ್ಲಿ ದೊಡ್ಡ ಜಾತ್ರೆ ಆಗ್ತದೆ. ಆ ಜಾತ್ರೆನೂ ತುಂಬ ಯಶಸ್ವಿ ಆಗ್ತದೆ. ಮತ್ತು ಆವಾಗ ಅಮಾವಾಸ್ಯೆಗೆ ಹುಣ್ಣಿಗೆ ತುಂಬ ಜನ ಬರ್ತಾರೆ. ನಾವು ಇವತ್ತು ಬಂದಿದ್ದೀವಿ, ದರ್ಶನ ತೊಗೊಂಡಿವಿ, ಪ್ರಸಾದನೂ ಕೊಟ್ಟರು, ಮತ್ತು ಆಮೇಲೆ ಊಟನೂ ಮಾಡಿದ್ವಿ. ಚೆಜ್ಜುಕಿತ್ತು, ಅನ್ನ ಸಾಂಬಾರಿತ್ತು, ಸೂಪರ್ ಆಗಿತ್ತು. ಈಗ ನಾವು ದೇವಸ್ಥಾನ ಎದುರುಗಡೆ ಇದ್ದೀವಿ. ದೇವಸ್ಥಾನ ಹಿಂದುಗಡೆ ವ್ಯವಸ್ಥೆ ಹೆಂಗಾದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡ್ರಿ, ಇದು ದೇವಸ್ಥಾನ ಹಿಂದು ಈ ರೀತಿ ಆದ ನೋಡ್ರಿ. ಈಗ ಎಕ್ಸಾಕ್ಟ್ ದೇವಸ್ಥಾನ ಅದು, ಅದ್ರ ಹಿಂದೆ ಇದ್ದೀನ ಮಾಮೂಲಂಗೆ. ಇಲ್ಲಿ ನೋಡ್ರಿ ಯಾವ ಥರ ಇಲ್ಲ ಅದು ನೋಡ್ರಿ. ರೋಡಿನ ಎಲ್ಲ ಪೂರಾ ಮಣ್ಣೆಲ್ಲ ಜಮಾ ಆಗ್ಯದ. ಮತ್ತು ಹಂಗೆ ಮುಂದೆ ಬರ್ರಿ, ನೀವು ತೋರಿಸ್ತೀನಿ ಎಲ್ಲರಿಗೆ. ಈಗ ಇದೊಂದು ರೋಡ್ ಅದ. ಈ ಕಡೆ ನೀರು ಈ ಕಡೆ ನೀರು ಈ ರೋಡಿನ ಮ್ಯಾಗ ನಿಂಗೆ ಹೊಂಟಾವ. ಇವು ನೀರು ಸೀದಾ ದೇವಸ್ಥಾನ ಸಮೀಪ ಹೋಗ್ತಾವ. ಇಲ್ಲಿ ನೋಡ್ರಿ ಹೆಂಗದ ಚರಂಡಿ, ಪೂರ ದೇವಸ್ಥಾನ ಸಮೀಪ ಹೋಗ್ತಾವ ನೋಡ್ರಿ. ಪೂರ ಅಲ್ಲಿ ತಕ ನೋಡ್ರಿ. ಈಗ ಪೂರ ಈಗ ಅಲ್ಲಿ ಕಾಣ್ಲತ್ತಲ್ಲ ದೇವಸ್ಥಾನ, ಅದು ಕಾಣ್ಲತ್ತಲ್ಲ, ಅದ್ರ ಸಮೀಪ ಇವು ನೀರು ಹೋಗ್ತಾವ. ಇವು ಚರಂಡಿ ನೀರು, ಗಲೀಜ್ ನೀರು. ಮತ್ತು ಹಂಗೆ ಮುಂದೆ ಬರ್ರಿ. ಹಂಗೆ ಈಗ ಇಲ್ಲಿ ನೋಡ್ರಿ, ಈಗ ಈ ಥರ ಅದ ವ್ಯವಸ್ಥೆ. ಹಂಗೆ ಬರ್ರಿ, ತೋರ್ಸಂಬರ್ರಿ, ಎಲ್ಲ ತೋರ್ಸಂಬರ್ರಿ. ಈಗ ಇದು ನೋಡ್ರಿ, ಈಗ ಎಷ್ಟು ನೀರು, ಚರಂಡಿ ನೀರು ಜಮಾ ಆಗ್ಯದ ನೋಡ್ರಿ. ಈಗ ಇಲ್ಲೊಂದು ಫಸ್ಟ್ ಕ್ಲಾಸ್ ಈಗ ಬಿಲ್ಡಿಂಗ್ ಕಟ್ಟ್ಯಾರ. ಆ ಬಿಲ್ಡಿಂಗ್ ಎದುರೇ ಈ ಥರ ವ್ಯವಸ್ಥೆ ಅದ. ಇನ್ನೂ ಸ್ವಲ್ಪ ಮುಂದೆ ಬರ್ರಿ. ಈಗ ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಅಂದ್ರು ಲೆಫ್ಟಿಗೆ ರೈಟಿಗೆ ಚರಂಡಿ ಆಗ್ಬೇಕು. ಅವಾಗ ನೀರು ರೋಡಿನ ಮ್ಯಾಗ ಇರ್ಲಾರ್ದಂಗೆ ಆರಾಮಾಗಿ ಆ ಕಡೆ ಈ ಕಡೆ ಹೋಗ್ತಾವ. ಇಲ್ಲಿ ನೋಡ್ರಿ ಎಷ್ಟು ಗಲೀಜದ ನೋಡ್ರಿ. ಈಗ ಪೂರ ಫುಲ್ ಚರಂಡಿ ನೀರೆಲ್ಲ ಜಮಾ ಆಗಿ ಈ ಥರ ಪರಿಸ್ಥಿತಿ ಅದ. ಇನ್ನು ಸ್ವಲ್ಪ ಹಿಂಗೆ ಬರ್ರಿ. ಈಗ ಈ ಕಡೆ ಚರಂಡಿ ಎಲ್ಲ ತುಂಬಿ ತುಳಿಕೆ ಆಡ್ಲತ್ತದ. ಮತ್ತು ಇನ್ನು ಸ್ವಲ್ಪ ಈ ಕಡೆ ಹೋದೆವಪ್ಪ ಅಂತಂದ್ರೆ ಒಂದು ಏರಿಯಾ ಬರ್ತದ ನೋಡ್ರಿ. ಇದು ಹೆಂಗದ ನೋಡ್ರಿ. ಈಗ ನೋಡ್ರಿ, ಸಂಪೂರ್ಣ ನಿಮ್ಮೆಲ್ಲರಿಗೂ ತೋರಿಸ್ತೀರಿ. ಈಗ ದರ್ಬಾರ್ ಈಗ ಈ ಥರ ವ್ಯವಸ್ಥೆ ಅದ. ಈಗ ಇಲ್ಲಿ ನೋಡ್ರಿ ಹೆಂಗೆಲ್ಲ ನಿಮ್ಮ ಕಣ್ಣಿಗೆ ಕಾಣತ್ತಲ್ಲ. ಈ ಥರ ಮೋತಕ್ಪಲ್ಲಿದಾಗ ಬಲಭೀಮರಾಯ ದೇವಸ್ಥಾನ ಹಿಂದುಗಡೆ ಈ ಥರ ಪರಿಸ್ಥಿತಿ ಅದ ನೋಡ್ರಿ. ಹೆಂಗದ ನೋಡ್ರಿ. ಹಾಂ, ನಾವೇನು ಹೇಳ್ತೀವಪ್ಪ ಅಂದರು, ದೇವಸ್ಥಾನದಾಗ ಎಷ್ಟು ಮಂದಿ ಈ ಕಡೆ ದೇವಸ್ಥಾನದಾಗ ಭಾಳ ಮಂದಿ, ಸೇಡಂ ತಾಲೂಕಾದವ್ರು ಭಾಳ ಮಂದಿ ಬರ್ತಾರೆ. ಒಳ್ಳೆಯ ದೇವಸ್ಥಾನ ಅದ, ಪುರಾತನ ದೇವಸ್ಥಾನ ಅದ. ದೇವಸ್ಥಾನ ಏನು ಅಲ್ಲಿ ಸರೌಂಡಿಂಗ್ ಎಲ್ಲ ಸೂಪರ್ ಅದ. ಅದ್ರ ಹಿಂದು ವ್ಯವಸ್ಥೆ ಹಿಂಗಾದ. ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ, ಈ ವಾರ್ಡಿನಾಗ ಸಂಬಂಧಪಟ್ಟಿದ್ದವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದ್ರಲಿಂತು ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೂ, ಸಣ್ಣವರಿಗೂ ಕಾಲ್ರ, ಮಲೇರಿಯಾ ರೋಗ ಬರ್ತದ. ಸಂಬಂಧಪಟ್ಟವ್ರು ಆದಷ್ಟು ಬೇಗ ದೇವಸ್ಥಾನ ಹಿಂದುಗಡೆ ಹೋಗಿ ಈ ವ್ಯವಸ್ಥೆ ನೋಡಿ ಸರಿ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ದೇವಸ್ಥಾನ ಇಂದು ನೋಡಿದ್ರಲ್ಲ, ಈಗ ಬಲಭೀಮಸೇನ ದೇವಸ್ಥಾನ ಎದುರುಗಡೆ ಅಂದ್ರೆ ಏನು ಗರ್ಭಗುಡಿ ಎದುರು, ಮತ್ತು ಅದು ನಮ್ಮ ಎದುರು ಅಲ್ಲಿ ಒಂದು ತೇರು ಇರ್ತದೆ. ತೇರು ದೇವಸ್ಥಾನ ಮಧ್ಯದಾಗ ಒಂದು ಸಣ್ಣದು ಬ್ರಿಡ್ಜ್ ಅದ. ಆ ಬ್ರಿಡ್ಜ್ ಯಾವ ರೀತಿ ಅದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ಈಗ ಇದು ನೋಡ್ರಿ, ಇದು ಸಣ್ಣ ಬ್ರಿಡ್ಜ್. ಈ ಬ್ರಿಡ್ಜ್ ಪೂರ ನೋಡ್ರಿ ಎಲ್ಲ ಪೂರ ಕಸ ಆಗಿಬಿಟ್ರ. ಇನ್ನೂ ಒಂದು ಏನಾಗ್ಯದಪ್ಪ ಅಂದ್ರೆ, ಇದು ಬ್ರಿಡ್ಜ್ ಇರ್ತದಲ್ಲ, ಏನಿದು ಸಿಸ್ಟಮ್ ಸಣ್ಣ ಕಾಲಮ್ ಒಂದು 4 ಇಲ್ಲ 3 ಫೀಟ್ ಹಡಿ ಹಾಕಿ ಸೇಫ್ಟಿ ಸಲಕ್ಕಾಗಿ ಒಂದು ಪೈಪ್ ಹಾಕ್ಬೇಕು. ಒಂದು 2-3 ಪೈಪ್ಗಳು ಹಾಕ್ಬೇಕು ಫುಲ್ ಇಲ್ಲಿ ಅಲ್ಲಿ ತನಕ. ಮತ್ತು ಈ ಕಡೆ ಬರ್ರಿ, ಈ ಕಡೆ ಯಾವ ಥರ ವ್ಯವಸ್ಥೆ ಅದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡ್ರಿ, ರೈಟಿಗೆ ಲೆಫ್ಟಿಗೆ, ಈ ರೈಟ್ ಸೈಡಿಗೆ ಈ ಲೆಫ್ಟ್ ಸೈಡಿಗೆ ಎಲ್ಲ 2 ವೀಲರು, ಕಾರು ಎಲ್ಲ ನಿಂದಿರ್ಸ್ಯಾರ. ಮತ್ತು ಇನ್ನು ಸ್ವಲ್ಪ ಈ ಕಡೆ ಬರ್ರಿ. ಇಲ್ಲಿ ನೋಡ್ರಿ ಎಲ್ಲ 2 ವೀಲರ್ಗಳು ಇಲ್ಲಿ 2 ವೀಲರ್ ನಿಂದಿರ್ಸ್ಯಾರ. ಫುಲ್ ಆ ಕಡೆ ನಿಂದಿರ್ಸ್ಯಾರ. ಈ ಥರ ಎಲ್ಲ ಕಚರ ಅದ. ಇದು ಏನು ರೋಡ್ ಅದಲ್ಲ, ಈ ರೋಡಿನ ರೈಟಿಗಾಗಲಿ ಲೆಫ್ಟಿಗಾಗಲಿ 3-4 ಫೀಟು ಹೈಟು ಕಾಲಮ್ಗಳು ಸಣ್ಣ ಹಾಕಿ ಪೈಪುಗಳು ಹಾಕಬೇಕು. ಹಾಕೋದ್ರಲಿಂತ ಏನಾಗ್ತದೆ ಅಂದ್ರೆ ಸೇಫ್ಟಿಯಾಗಿರ್ತದೆ. ಯಾವುದೇ ಒಂದು 2 ವೀಲರ್ ಆ ಕಡೆ ಬೀಳಲ್ಲ, ಮಕ್ಕಳು ಬೀಳಲ್ಲ. ಸಾಲಿ ಮಕ್ಕಳು ಇರ್ತಾರೆ, ದೊಡ್ಡೋರು ಇರ್ತಾರೆ, ಸಣ್ಣೋರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ.
ದೇವಸ್ಥಾನ ಅಂತ ಅಂದ್ಮ್ಯಾಗ ಭಾಳ ಮಂದಿ ಭಕ್ತಾದಿಗಳು ಬರ್ತಿರ್ತಾರ, ಸಾರ್ವಜನಿಕರು ಬರ್ತಿರ್ತಾರ, ಎಲ್ಲರೂ ಬರ್ತಿರ್ತಾರ. ಅಲ್ಲಿ ವ್ಯವಸ್ಥೆ ಸರಿಯಾಗಿರ್ಬೇಕಲ್ಲ. ನಾವು ಭಕ್ತಾದಿಗಳು ಬರೀ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಬೇಡ್ಕೊಂಡು ಹೋಗೋದಲ್ಲ. ಇಲ್ಲಿ ಬಂದ ಮ್ಯಾಗ ಇಲ್ಲಿ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೆಲ್ಲರೂ ತಿಳಿಸ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ನಮ್ಮೂರು ಸ್ವಚ್ಛವಾಗಿರ್ತದೆ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರು, ದೇವಸ್ಥಾನಕ್ಕೆ ಭಾಳ ಮಂದಿ ಬರ್ತಾರ, ಅಲ್ಲೆಲ್ಲ ಸ್ವಚ್ಛವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಇದೇನು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಂತ ಬರ್ತಾರಲ್ಲ, ಅವರಿಗೆಲ್ಲ ಸಂಬಂಧ ಬರ್ತದೆ. ಇದು ಪಕ್ಷ ಯಾವುದನ ಇರಲಿ, ನಮಗದು ಸಂಬಂಧ ಇಲ್ಲ. ಒಳ್ಳೆ ಸ್ವಚ್ಛವಾಗಿ ಗುಡಿ ಹಿಂದೂ ಸ್ವಚ್ಛವಾಗಿಡ್ರಿ, ಗುಡಿ ಮುಂದೂ ಸ್ವಚ್ಛವಾಗಿಡ್ರಿ ಅಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಬಲ ಭೀಮಸೇನ.